ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನಮ್ಮ ಇಂಡಿಯಾದ ಫಸ್ಟ್ ನೈಟ್ ಉಂಟು ಯಾರ ಮೇಲೆ ಅಂದ್ರೆ ಅದು ನ್ಯೂಜಿಲೆಂಡ್ದವ್ರ ಮೇಲೆ. ಸೊ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಅದು ಬಂದ ಕೂಡಲೇ ಎರಡ್ರದ್ದು ಇಬ್ಬರದು ಸೇಮ್ ವೀಕ್ವೆಲ್ ಐತೆ ತಿಳ್ಕೊ. ಓವರ್ ದಿ ಇಯರ್ಸ್ ನೋಡ್ರಿ ನೀವು, ಇಂಡಿಯನ್ T20 ಸ್ಟ್ರೆಂತು ಹೆವಿ ಅಂದರೆ ಇಂಡಿಯನ್ T20 ಟೀಮ್ದು ಸ್ಟ್ರೆಂತ್ ಹೆವಿ ಅಂದರೆ ಹೆವಿ ಡಬಲ್ ಆಗೈತೆ. ಇದಕ್ಕೆ ನೀವು ನಮ್ಮದು ಎಲ್ಲ ಕಡೆ ಬ್ಯಾಸ್ ಬಾಲ್ ಅಂದ್ರೆ ನಮ್ಮದು ಸ್ಕೈ ಬಾಲ್ ಐತೆ. ಓಪನಿಂಗ್ ಒಳಗೆ ಬಂದು ನಮ್ಮ ಅಭಿಷೇಕ್ ಶರ್ಮಾ ಜಾಡಿಸ್ತಾರೋ, ಹಿಂದಿ ಆಡ ಬಂದು ನಮ್ಮ ಸಂಜು ಸ್ಯಾಮ್ಸನ, ಲಾಸ್ಟಿಗೆ ಬಂದು ನಮ್ಮ ಹಾರ್ದಿಕ್ ಪಾಂಡ್ಯ 3 ಮಂದಿ ಬಡಿತಾರೋ. ಸೊ ಅದಕ್ಕೆ ಐತಿ ನಮ್ಮ ಇಂಡಿಯಾ ಟೀಮು ಈ ಸಲ ಹೆವಿ ಸ್ಟ್ರಾಂಗ್ ಐತೆ ಅಂತ ಹೇಳ್ಬೇಕು. ಹಂಗೆ ನ್ಯೂಜಿಲೆಂಡ್ ಕಡೆ ಬಂದ್ರೆ ನ್ಯೂಜಿಲೆಂಡ್ದವರು ಅದರ ನಮ್ಮ ಇವ್ರು ಜಾಕಬ್ ಡಫಿ ಅದಾರು, ರಚಿನ್ ರವೀಂದ್ರ, ಡೆವನ್ ಕಾನು ಇಲ್ಲಿದಾರು. ಸೊ ಈ ವಿಡಿಯೋದಾಗ ಏನೈತಿ ಪಿಚ್ ರಿಪೋರ್ಟ್ ಹಿಡಿದ ಪ್ರಿಡಿಕ್ಷನ್ ತನಕ ಈ ವಿಡಿಯೋ ಫುಲ್ ನೋಡೋ. ಅದಕ್ಕೆ ವಿಡಿಯೋನ ಕೊನೆಗೆ ನೋಡ್ರಿ, ಹಂಗೆ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಇವತ್ತಿನ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ T20 ಐತಿ. ಇದು ನಾಗ್ಪುರ್ ಸ್ಟೇಡಿಯಮ್ದಾಗ ನಡೀಲತ್ತೈತಿ. ಫಸ್ಟ್ ಆಫ್ ಆಲ್ ನಾಗ್ಪುರ್ ಸ್ಟೇಡಿಯಮ್ ಬ್ಯಾಟಿಂಗ್ ವಿಕೆಟಲ್ಲಿ ಇದು ಪ್ಯೂರ್ ಬಾಲಿಂಗ್ ವಿಕೆಟ್ ಅಂತ ಹೇಳ್ಬೇಕು. ಈ ಪಿಚ್ನಾಗ ಬಾಲರ್ಸ್ಗಳಿಗೆ ಹೆಚ್ಚಿನ ಹೆಲ್ಪ್ ಸಿಗುತ್ತೆ. ಪ್ಯೂರ್ ಬಾಲಿಂಗ್ ವಿಕೆಟ ನೀವು ನೋಡ್ರಿ, ಇಲ್ಲಿ ಹೈಯೆಸ್ಟ್ ಸ್ಕೋರ್ ಅಂತೂ ಬರೋಂಗಿಲ್ಲ. ಯಾವಾಗಿದ್ರು ಲೋಯೆಸ್ಟ್ ಒಟ್ಟು 168, 140 ಈ ಪಿಚ್ನಾಗ ಹೈಯೆಸ್ಟ್ ಸ್ಕೋರ್ ಐತಿ. ಸೊ ಈ ಪಿಚ್ನಾಗ ಏನೈತಿ ಸಾಧಾರಣ ವಿಕೆಟ್ ಇರಲ್ಲ. ಇಂಡಿಯಾದವ್ರಿಗೆ ಕಷ್ಟ, ನ್ಯೂಜಿಲೆಂಡ್ದವ್ರಿಗೆ ಕಷ್ಟ. ಸ್ಪೆಷಲಿ ಬ್ಯಾಟರ್ಸ್ಗಳಿಗಂತರೂ ನರಕ ಆತನ ಹೇಳ್ಬೇಕು ಈ ಪಿಚ್ಚ. ಓಕೆ, ಈಗ ಪಿಚ್ ರಿಪೋರ್ಟ್ ಆಗಿಂದ ಇದ್ರ ಸ್ಟಾಟ್ಸ್ ಕಡೆ ಬರ್ನು. ಇಲ್ಲಿ ಬೌಲರ್ಸ್ಗಳಿಗೆ ಹೆಲ್ಪ್ ಐತಿ. ಹಂಗೆ ಇಲ್ಲಿ ಹೆಚ್ಚೈತಿ ಪೇಸರ್ಸ್ಗಳು ಭಾಳ ಹೆಲ್ಪ್ ಇರೋದ್ರಿಂದ ಸ್ವಿಂಗ್ ಆಗೋ ಚಾನ್ಸ್ ಭಾಳ ಅದಾವೆ. ಓಕೆ, ಇದು ಪಿಚ್ ರಿಪೋರ್ಟ್ ಆಯ್ತು. ಹಂಗೆ ವೆನ್ಯೂ ರಿಪೋರ್ಟ್ ಆಯ್ತು. ಮುಂದೆ ವೆದರ್ ರಿಪೋರ್ಟ್ ಕಡೆ ಬಂದ್ರೆ ವೆದರ್ 20 ಡಿಗ್ರಿ ಸೆಲ್ಸಿಯಸ್ ಐತಿ. ಹ್ಯೂಮಿಡಿಟಿ ಐತಿ ಕರೆ, ಅಂದ್ರೆ ಮಂಜು ಬೀಳೋ ಸಾಧ್ಯತೆ ಐತಿ ಕರೆ. ಮಳೆ ಯಾವುದು ಸಾಧ್ಯತೆ ಇಲ್ಲ, ಮಳೆ ಬರಂಗೂ ಇಲ್ಲ. ಸೊ ಈ ಪಿಚ್ನಾಗ ಈ ಗ್ರೌಂಡ್ನಾಗ. ಸೊ ಅದಕ್ಕೆ ಯಾರು ತಿಳಿಕೊಡ್ಸೋ ಅವಶ್ಯಕತೆನೂ ಇಲ್ಲ. ಇನ್ನು ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಏನಪ್ಪ ಅಂದ್ರೆ ಪ್ಲೇಯಿಂಗ್ 11 ಅಪ್ಡೇಟ್. ನಿನ್ನೆ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಪ್ರೆಸ್ ಕಾನ್ಫರೆನ್ಸ್ ಒಳಗೆ ಒಂದು ಏನಂತಾರೆ, ಒಂದು ಸರ್ಪ್ರೈಸ್ ಕೊಟ್ರತ್ ಹೇಳ್ಬೇಕು, ಒಂದು ಶಾಕ್ ಕೊಟ್ರತ್ ಹೇಳ್ಬೇಕು ಇಂಡಿಯನ್ ಫ್ಯಾನ್ಸ್ಗೆಲ್ಲ. ನಾವೇನು ಅನ್ಕೊಂಡಿದ್ವಿ ತಿಲಕ್ ವರ್ಮಾ ಅವ್ರ ಬದಲಿ ಶ್ರೇಯಸ್ ಅಯ್ಯರ್ ಅವ್ರನ್ನ ಪಿಕ್ ಮಾಡ್ಯಾರು. ಸೊ ಅದ್ರ ಸಂಬಂಧ ಏನಾಕತಿ, ತಿಲಕ್ ವರ್ಮಾ ಅವ್ರು ಶ್ರೇಯಸ್ ಅಯ್ಯರ್ ಪಿಕ್ ಮಾಡ್ಯಾರ. 3ನೇ ನಂಬರ್ ಒಳಗೆ ಶ್ರೇಯಸ್ ಅಯ್ಯರ್ ಅವ್ರ ಆಡ್ತಾರ ಅನ್ಕೊಂಡಿದ್ವಿ. ಆದ್ರೆ ನಿನ್ನೆ ಸೂರ್ಯಕುಮಾರ್ ಯಾದವ್ ಅವ್ರು ಬಂದ ಪ್ರೆಸ್ ಕಾನ್ಫರೆನ್ಸ್ನಾಗ ಏನು ಹೇಳಿದ್ರು ಅಂದ್ರೆ 3ನೇ ನಂಬರ್ ಒಳಗೆ ಇಶಾನ್ ಕಿಶನ್ ಅವ್ರು ಆಡ್ತಾರೋ. ಎದಕ್ಕಂದ್ರೆ ನಾವು ಇವ್ರನ್ನ ವರ್ಲ್ಡ್ ಕಪ್ಗೆ ಅಂತ ಹೇಳಿ ಪಿಕ್ ಮಾಡಿ ಅಂದಮೇಲೆ ಇವು 3ನೇ ನಂಬರ್ ವರ್ಲ್ಡ್ ಕಪ್ ಅಂತ ಪಿಕ್ ಮಾಡಿ ಅಂದಮೇಲೆ 3ನೇ ನಂಬರ್ ಅವರೇ ಆಡ್ತಾರೋ. ಸೊ ಅದಕ್ಕೆ ಏನೈತಿ 3ನೇ ನಂಬರ್ ಈ ಸಲ ಇಶಾನ್ ಕಿಶನ್ ಅವರು ಟೀಮ್ನಾಗ ಆಡ್ತಾರೆ ಅಂತ ಹೇಳಿ ಸೂರ್ಯಕುಮಾರ್ ಯಾದವ್ ಪಿಕ್ಸಾಗಿ ಹೇಳಿದ್ರು. ಸೊ ಅದಕ್ಕೆ ಏನೈತಿ ಇದು ಮೀನ್ಸ್ ಶ್ರೇಯಸ್ ಅಯ್ಯರ್ ಅವರು T20 ಪ್ಲೇಯಿಂಗ್ ಫಸ್ಟ್ T20 ಪ್ಲೇಯಿಂಗ್ ಒಂದಾಗ ಇರಂಗಿಲ್ಲೈತೆ 100% ಗೊತ್ತಾಯ್ತು. ನಿನ್ನೆ ನಾ ಪ್ಲೇಯಿಂಗ್ ವಿಡಿಯೋ ಮಾಡಿದಾಗ ಅದು ಗೊತ್ತಿಲ್ಲ, ರಾತ್ರಿ ಹೇಳ್ಯಾರ ಇವರು. ಸೊ ಅದಕ್ಕೆ ಏನೈತಿ ಪೂರ ಕಮೆಂಟ್ ಇಲ್ವನ ಈ ಸದ್ಯ ನೋಡು. ಇದು ನಮ್ಮ ಇಂಡಿಯಾ ಕಡೆಯಿಂದ ಬರ್ತಾ ಇರೋ ಬಿಗ್ ಅಪ್ಡೇಟ. ಇದಾಯ್ತು. ಇನ್ನು ಪ್ಲೇಯಿಂಗ್ ವಿಚಾರಕ್ಕೆ ಹೋಗೋಣ. ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಪ್ಲೇಯಿಂಗ್ ವಿಚಾರಕ್ಕೆ ನಿನ್ನೆ ಪ್ಲೇಯಿಂಗ್ ಸೇಮ್ ಇರುತ್ತೆ, ಆದ್ರೆ ಒಂದೆರಡು ಚೇಂಜ್ ಅಟ್ಟ ಇರ್ತಾವೆ. ಓಕೆ, ಓಪನಿಂಗ್ ಒಳಗೆ ನಿಮ್ಗೆ ಆ್ಯಸ್ ಇಟ್ ಇಸ್ ಗೊತ್ತಿದ್ದಂಗೆ ಫಸ್ಟ್ನೇ ಓಪನಿಂಗ್ ಒಳಗೆ ಬರ್ತಾರೋ ನಮ್ಮ ಅಭಿಷೇಕ್ ಶರ್ಮಾ ಅಗೇನ್ T20 ನಂಬರ್ 1 ರ್ಯಾಂಕ್ಡ್ ಬ್ಯಾಟ್ಸ್ಮನ್ನ. ಇವರು ಹಾಕಿ ಬೀಸ್ಲತ್ರ ಇವ್ರನ್ನ ತಡೆಯೋರೆ ಯಾರಲ್ಲ, ಒಪೋನೆಂಟ್ ದಿಕ್ಕಾಪಾಲ ಹೋಗ್ಬೇಕು ಆ ಪರಿ ಬ್ಯಾಟಿಂಗ. ನೆಕ್ಸ್ಟ್ ಅವ್ರ ಜೊತೆ ಸಂಜು ಸ್ಯಾಮ್ಸನ್ ಸಿಚುವೇಶನ್ ತಕ್ಕಂಗೆ ಆಡ್ತಾರೋ, ಚಲೋ ಆಡ್ತಾರೋ. ಸೊ ಅದಕ್ಕೆ ಅವರು ಇನ್ನು 3ನೇ ನಂಬರ್ ಏನೈತಿ ಇಶಾನ್ ಕಿಶನ್ ಅವ್ರು ಆಡಿದ ಪರ್ಫಾರ್ಮೆನ್ಸ್ ಅಂತ ಇವ್ರು ಸೆಲೆಕ್ಟ್ ಆಗ್ಯಾರ ಇಂಡಿಯಾ ಟೀಮಿಗೆ. ಸೊ ಚಲೋ ತಂಗ ಆಡ್ತಾರೆ ನಾ ಅನ್ಕೋತೀನಿ. ಇನ್ನು 4ಕ್ಕೆ ಏನೈತಿ ಆ ಜಾಗದಾಗ 4ಕ್ಕೆ ಏನೈತಿ ಸೂರ್ಯಕುಮಾರ್ ಯಾದವ್ ಅವ್ರು ಆಡ್ತಾರೋ. 5ಕ್ಕೆ ಹಾರ್ದಿಕ್ ಪಾಂಡ್ಯ ಅವ್ರು ಆಡ್ತಾರೋ. 6ಕ್ಕೆ ಹಾರ್ದಿಕ್ ಪಾಂಡ್ಯ ಅವ್ರು ನಿಮ್ಗೆ ಗೊತ್ತೈತಿ ಹೆಂಗೆ ಆ ಪರಿ ಆಡ್ತಾರೆ T20 ವಿಜಯ್ ಹಜಾರತೆ. ಸೊ ಅದಕ್ಕೆ ಏನೈತಿ 5ನೇ ನಂಬರ್ ಒಳಗೆ ಹಾರ್ದಿಕ್ ಪಾಂಡ್ಯ ಅವ್ರು ಆಡಿದ್ರೆ 6ನೇ ನಂಬರ್ ಶಿವಮ್ ದುಬೆ ಅವ್ರು ಆಡ್ತಾರೋ. ಶಿವಮ್ ದುಬೆ ಅಗೇನ್ ಸ್ವಲ್ಪ ಆ ಕಡೆ ಹಾಕತ್ಕರೆ ಇವತ್ತಿನ ಮ್ಯಾಚ್ ಚಲೋ ಆಡ್ತಾರೆ ನನಗೆ ಯಾಕೋ ಅನಿಸ್ಲೈತಿ ಪರ್ಸ್ನಲಿ. ಸೊ ನೋಡಿ ಏನು ಮಾಡ್ತೈತೆ. ಇನ್ನು 7ನೇ ನಂಬರ್ ಏನೈತಿ ರಿಂಕು ಸಿಂಗ್ ಭಾಳ ದಿವಸ ಆದಮೇಲೆ T20 ಟೀಮ್ನಾಗ ಸೆಲೆಕ್ಟ್ ಆಗ್ಯಾರು. ಸೊ ನೋಡಿ ಏನು ಮಾಡ್ತಾರೆ ಇವತ್ತಿನ ಮ್ಯಾಚ್ನ ಆಯ್ತು ನೋಡು. ಇನ್ನು 8ನೇ ನಂಬರ್ ಏನೈತಿ ಅಕ್ಷರ್ ಪಟೇಲ. ಇವ್ರಿಗೆ ಚಾನ್ಸ್ ಸಿಗ್ಬೇಕಾಯ್ತು, ಕಡಿಗೆ ಈಗ ಸಿಕ್ತು. ಅಂದರೆ ಇವ್ರನ್ನ T20 ಒಳಗೆ ಇದು ರವೀಂದ್ರ ಜಡೇಜಾ ನ್ಯೂ ವರ್ಷನ ಎಲ್ಲ ಕಡೆ ನೋಡ್ಲತ್ತಾರೋ. ಸೊ ನೋಡಿ ಇವತ್ತಿನ ಮ್ಯಾಚ್ ಹೆಂಗೆ ಆಡ್ತರ್ತಿ. ಅವ್ರದಾಗಿಂದ 9ನೇ ನಂಬರ್ ಜಸ್ಪ್ರೀತ್ ಬುಮ್ರಾ. ನಿಮ್ಗೆ ಗೊತ್ತೈತಿ ಬುಮ್ರಾ ಅವ್ರು ಹೆಂಗೆ ಅದಾರ್ತಿ. ಸೊ ಅದಕ್ಕೆ ಇವ್ರು ಆಡಿದ ಮ್ಯಾಚ್ ನಮ್ಮ ಇಂಡಿಯಾ ಪಕ್ಕ ಗೆಲ್ತಾರೋ. ಸೊ ಇವತ್ತಿನ ಮ್ಯಾಚ್ ಗೆಲ್ತಾರೆ ನಾ ಅನ್ಕೋತೀನಿ. ಇನ್ನು 10ನೇ ನಂಬರ್ ಇಲ್ಲಿ ಒಬ್ಬರು ಪೇಸರ್ಸ್ ಆಡ್ಸೋಣ ಭಾಳ ಚಲೋ. ಒಂದು ಹರ್ಷಿಪ್ ಸಿಂಗ್ ಅವ್ರನ್ನ ಇಟ್ಕೋರಿ, ಇಲ್ಲಿಗೆ ಹರ್ಷಿತ್ ರಾಣಾ ಇಬ್ಬರೊಳಗೆ ಒಬ್ಬರನ್ನ ಇಟ್ಕೋರಿ. 10ನೇ ನಂಬರ್ ನಾ ಪರ್ಸ್ನಲಿ ಐ ಫೀಲ್ ಹರ್ಷಿಪ್ ಸಿಂಗ್ ಅವ್ರು ಆಡ್ತಾರೆ ಚಲೋ ಅನಿಸುತ್ತೆ, ಅವ್ರು ಆಡ್ತಾರೆ ಅನ್ಕೋತೀನಿ. 11ನೇ ನಂಬರ್ ಏನಂತಿ ವರುಣ್ ಚಕ್ರವರ್ತಿ. ಸೊ ಇದು ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಇವತ್ತಾಗಿರ್ತೈತಿ. ಸೊ ಇನ್ನು ಲಾಸ್ಟ್ ಒಂದು ಪಾಯಿಂಟ್ ಏನಪ್ಪ ಅಂದ್ರೆ ಪ್ರಿಡಿಕ್ಷನ್
ಪ್ರಿಡಿಕ್ಷನ್ ಕಡೆ ಬಂದ್ರೆ ನಮ್ಮ ಇಂಡಿಯಾ ಟೀಮ್ ಇವತ್ತು ಗೆಲ್ತೈತಿ. ಸೊ ಇದ್ರೊಳಗೆ ನನಗೆ ಯಾಕೋ ಪರ್ಸನಲ್ ಫೀಲ್ ಅನ್ಸ್ಲತ್ತೈತಿ ಸಂಜು ಸ್ಯಾಮ್ಸನ್ ಹತ್ರ ಮ್ಯಾಚ್ ವಿನ್ನಿಂಗ್ ಬ್ಯಾಟಿಂಗ್ ಬರೋದೈತೆ ನಾ ಅನ್ಕೋತೀನಿ. ಸೊ ನೋಡುವ ಏನಾಗೈತಿ ಇವತ್ತು ಮ್ಯಾಚ್ ಐತಿ, ಲಾಸ್ಟ್ನದಕ್ಕೆ ಕಾಯ್ದು ನೋಡುವ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮಾತಾಡೋಣ ಎಲ್ರಿಗೂ ನಮಸ್ತೆ.